ನೋಡಿ ಇದೇ ನಮ್ಮ ಅಂಗಡಿ. ಇಲ್ಲೇ ಅಲ್ವ ಕೆಲಸ ಮಾಡೋದು. ಇದರೊಳಗೆ ಏನೇನು ಮಾರ್ತೀವಿ ಎಲ್ಲ ತೋರಿಸ್ತೀನಿ ಬನ್ನಿ. ನೋಡಿ ಇದು ಜೋಳದ ನುಚ್ಚು. ಜೋಳ ಇರುತ್ತಲ್ಲ ಅದು ಪುಡಿ ಹಾಕಿ ಪುಡಿ ಮಾಡಿರ್ತಾರೆ ನೋಡಿ. ಉಳ್ಳಿ ಮಾರ್ತೀವಿ, ಉಳ್ಳಿ. ಆಮೇಲೆ ಇದೆಲ್ಲ ಪೇಪರ್ ಹಿಂಡಿ. ಕಡಲೆಕಾಯಿ ಇರುತ್ತಲ್ಲ, ಕಡಲೆಕಾಯಿ ಪೇಪರ್ ಹಿಂಡಿ. ಇದರಲ್ಲೇ 3 ಥರ ಹಿಂಡಿ ಐತೆ ನೋಡಿ. ಇದು ಒಳಜೋಳ. ಇದು ಕೋಳಿ ಫೀಡು, ಕೋಳಿ ಫೀಡ್ಸು. ಆಮೇಲೆ ಇದು ಕೋಳಿಗಾಗುತ್ತೆ. ಇದು ಕೋಳಿ, ಆಡು, ಕುರಿ ಎಲ್ಲ ಆಗುತ್ತೆ ನೋಡಿ. ಇದು ಕಡಲೆ ಒಟ್ಟು, ಅವರೆಕಾಳು, ಇದು ಕೋಳಿಗೆ. ಇದೆಲ್ಲ ಸಾಸಿವೆ ಹಿಂಡಿ, ಸುಮಾರು ಥರ ಮಾಡ್ತೀವಿ. ಇದು ನೋಡಿದ್ವಿ, ಇದೆಲ್ಲ ಒಗರು ಜೋಳ. ಇವೆಲ್ಲ ಬಂದು ರವೆ ಬೂಸ್ಗಳು, ಹಿಂಡಿ, ಫುಲ್ ಹಿಂಡಿ. ಇದೆಲ್ಲ ಇಲ್ಲೇ ಹೊಡೆದಿರೋದು ಹಿಂಡಿಗಳು ನೋಡಿ. ಇಷ್ಟೊಂದು ದೊಡ್ಡ ಅಂಗಡಿ ನೋಡಿ. ಇವೆಲ್ಲ ಫೀಡ್ಸು. ಇವೆಲ್ಲ ಹಸುಗಳಿಗೆ, ಗಬ್ಬದೊಳಗೆ ಇವೆಲ್ಲ ಫೀಡ್ಸು. ಪ್ರತಿಯೊಂದು ಇವೆಲ್ಲ ಫೀಡ್ಸ್ ಇರ್ತವೆ ನೋಡಿ. ಈ ಕಡೆ ಬಂದರೆ ಸುಮಾರು ಇಲ್ಲಿ ಹೊಡೆದಿರ್ತೇನೆ. ನಾನು ಊಟದ ಬ್ಯಾಗ್ ಅಲ್ಲಿ ಮಡಗಿದ್ದೀನಿ ನೋಡಿ. ಇಷ್ಟು ಇದರಲ್ಲಿ ಪ್ರತಿಯೊಂದು ಹಸುವಿಗೆ ಹಾಕೋದಾಗಲಿ, ಜಮೀನಿಗೆ ಹಾಕೋದಾಗಲಿ, ಕಾಳು, ಹುಳ್ಳಿ ಕಾಳು, ಅವರೆಕಾಳು ಪ್ರತಿಯೊಂದು ಮಡಗಿರ್ತೀವಿ ನೋಡಿ. ಒಳಜೋಳದಲ್ಲಿ ನೋಡಿ, ಒಳಜೋಳ ಇವೆಲ್ಲ ಹಾಕೋಕ್ಕಾಗುತ್ತೆ. ಒಳಜೋಳದಲ್ಲೇ ಎಷ್ಟು ಥರ ಇದು ಮಾಡಿರ್ತೀವಿ ಗೊತ್ತಾ. ಇದು ನೋಡಿ, ಈ ಒಳಜೋಳ ಬಂದು ಇದರಲ್ಲೇ ನುಚ್ಚು ಮಾಡಿರ್ತೀವಿ. ಈ ಸಣ್ಣ ಪೌಡ್ರ್ ಇರುತ್ತೆ. ಆಮೇಲೆ ಆಡು ಕುರಿಗೆ ಏನಾರು ಬೇಕು ಅಂತಂದರೆ ಇಲ್ಲ ಐತೆ ನೋಡಿ. ಇದೆಲ್ಲ ಆಡು ಕುರಿಗೆಲ್ಲ ಆಗುತ್ತೆ. ಅದಕ್ಕಿಂತಲೂ ಸಣ್ಣದು ಇದೈತೆ. ಆಮೇಲೆ ಇದೆಲ್ಲ ಚಕ್ಕೆ ಬೂಸ, ಗೋಧಿ ಹಿಟ್ಟು, ಅವೆಲ್ಲ ರವೆ ಬೂಸ್ಕೊಡಿ. ಹಸುಗಳಿಗೆ ಪ್ರತಿಯೊಂದು ಏನೇನು ಹಾಕ್ತೀವಿ ನೋಡಿ. ಎಷ್ಟು ಚೆನ್ನಾಗಿದೆ. ಇದೆಲ್ಲ ಆಡು, ಕುರಿ, ಕೋಳಿ ನೋಡಿ. ಇಲ್ಲಿ ಇದು ಇಬ್ನಿ ಜೋಳ, ಇದೇ ವೈಟ್ ಬರುತ್ತೆ. ಇದೆಲ್ಲ ಆಡು, ಕುರಿ ಎಲ್ಲ ಪ್ರತಿಯೊಂದಕ್ಕೂ ಆಗುತ್ತೆ. ಇರುತ್ತೆ ಎಲ್ಲ ಬೂಸ ಅಂಗಡಿ. ಇದು ಬೂಸ ಅಂಗಡಿಲಿ ಹಸುಗಳಿಗೆ, ಆಡು, ಕುರಿಗಳಿಗೆ, ಆಮೇಲೆ ಕೋಳಿಗಳಿಗೆ, ಇನ್ನು ಜಮೀನುಗಳಿಗೆ ಎಲ್ಲ ಈ ಥರ ಹಾಕ್ತೀವಲ್ಲ, ಎಲ್ಲ ಪ್ರತಿಯೊಂದು ಸಿಗುತ್ತೆ ನಮ್ಮ ಅಂಗಡೀಲಿ. ನಾನು ಡೈಲಿ ಇದೇ ಕೆಲಸ. ಇವೆಲ್ಲ ನೋಡಿ ಹಿಂಡಿ ಇಲ್ಲಿ. ಆಮೇಲೆ ಇಲ್ಲಿ ನಮ್ಮ ಹನುಮಂತ ಕೋತಿ ಬಂದಿತ್ತು ಬೆಳಗ್ಗೆ. ಚಕೋತ ಕೂದಿದ್ದು ತಾರ, ಅದನ್ನು ತಗೊಂಬಂದಿದ್ದೆ. ಕೊಡೋದ್ಬಿಟ್ಟು ಎಲ್ಲ ಅದು ತಿನ್ಕೊಂಬಿಡ್ತು. ನಾನೊಂದು ಪೀಸ್ ತಿಂದಿದ್ದೆ, ಮಡಗಿದ್ದೆ ಅಂತ. ಆಮೇಲೆ ಇಲ್ಲಿ ಊಟದ ಬಾಕ್ಸ್ ಐತೆ, ಇಲ್ಲೇ ಊಟ ಮಾಡ್ತೀವಿ ನೋಡಿ. ಫೀಡ್ ಯಾವ ಥರ ಇರುತ್ತೆ ಅಂತನಾ ತಡಿ ತೋರಿಸ್ತೀನಿ. ಫೀಡ್ಗಳು ನೋಡಿ, ಇಲ್ಲಿ ಚೂರು ಹೊಡೆದು ಐತೆ ನೋಡಿ. ಈ ಥರ ಹಸು ಫೀಡಲ್ಲೇ 3-4 ಥರ ಇರುತ್ತೆ ನೋಡಿ. ಇದೇ ಒಂಥರ ಫೀಡು, ಇದೊಂದು ಹಸಿಗಾಗುತ್ತೆ. ಆಮೇಲೆ ನೋಡಿ ಇಲ್ಲಿ ಬಂದು ಇದೊಂದು ಥರ ಫೀಡ್ಸು ನೋಡಿ. ಬಂದು ಇದೊಂದು ಥರ. ಈ ಒಂದೊಂದು ಹಸುಗಳಿಗೆ ಒಬ್ಬೊಬ್ಬರು ಒಂದೊಂದು ಥರ ರೂಢಿ ಮಾಡಿರ್ತಾರೆ. ಇದೊಂಥರ ಫೀಡು, ಇದು ಒಂಥರ ಫೀಡು. ನೋಡೋಕೆ ಒಂದೇ ಥರ ಇರ್ತದೆ, ಕ್ವಾಲಿಟಿ ಮಾತ್ರ ಚೇಂಜ್ ಇರ್ತದೆ. ಸುಮಾರು ಫೀಡ್ಗಳು ಇರ್ತವೆ ನೋಡಿ. ಇವೆಲ್ಲ ಬೆಳಗ್ಗೆ ಬಂದು ಬಾಗಿಲು ತೆಗೆದು ಇವೆಲ್ಲವೂ ಆಚೆ ಎಳೆದು ರಾತ್ರಿ ಹೋಗ್ಬೇಕಾದ್ರೆ ಎಲ್ಲವನ್ನ ಒಳಗೆ ಎಳೆದು ಎಲ್ಲ ನಾವು ಬಾಗಿಲು ಹಾಕಿ ಮಾಡೋಷ್ಟರೊಳಗೆ ಟೈಮು. ಬೆಳಗ್ಗೆ ನಾವು ಬರೋದೇ ನಾನು 9 ಗಂಟೆ 9:30 ಬರ್ತೀನಿ. ಇವೆಲ್ಲ ಖಾಲಿ ಚೀಲಗಳು ಜೋಳದವು, ಇವೆಲ್ಲ ಫುಲ್ಲು ಲಾಟ್ ಹೊಡ್ತಿದ್ದು. ಇವೆಲ್ಲ ಎಳೆದು ಆಚೆ ಎಳೆದು ಆಮೇಲೆ ಹೋಗ್ಬೇಕಾರೆ ಎಲ್ಲ ಕ್ಲೋಸ್ ಮಾಡ್ಕೊಂಡು ಒಳಗೆ ಎಳೆದು. ನಾನು ಮಧ್ಯಾಹ್ನ ಹೊತ್ತು ಜಾಸ್ತಿ ಹೋಟ್ಲಲ್ಲಿ ಊಟ ಮಾಡಲ್ಲ. ಎಲ್ಲೋ ಅಪರೂಪಕ್ಕೆ ವಾರಕ್ಕೊಂದ್ಸರಿ ಊಟ ಮಾಡ್ತೀನಿ ಅಷ್ಟೇ. ಇದು ಏನು ತಗೊಂತೀನಿ ತೋರಿಸ್ತೀನಿ. ಇವತ್ತು ನನಗೂ ಏನೋ ಗೊತ್ತಿಲ್ಲ ಸರಿಯಾಗಿ ಏನು ಹಾಕಿದ್ದಾರೆ ಅಂತ. ಇದು ಮಜ್ಜಿಗೆ ತಗೊಂಬಂದಿದ್ದಾರೆ. ಮಜ್ಜಿಗೆ ಕೊಟ್ಟಿದ್ದಾರೆ. ಇಲ್ಲಿ ಇದೊಂದು ಬಾಕ್ಸ್, ಸ್ಟಪ್ಪ ಬಾಕ್ಸಲ್ಲಿ ನಾನು ಜಾಸ್ತಿ. ಈ ಊಟ ಟೈಮ್ ಆಯಿತು, ಊಟಕ್ಕೆ ಹೋಗ್ತಾ ಇದ್ದೀನಿ. ಗಾಡಿ ಯಾವಾಗ ಬಂದರೂ ಇಲ್ಲೇ ಪಾರ್ಕಿಂಗ್ ಮಾಡಿರ್ತೀನಿ. ಇವತ್ತು ಅನ್ನ, ಮಜ್ಜಿಗೆ ಒಂದ್ಸಲಿ ಬಾಟ್ಲಿದ್ರೆ ಬೇರೆದೆಲ್ಲ ಹಾಕಿಸ್ತಾರೆ. ಈಗ ಚೆಲ್ಲಬಾರ್ದು ಅಂದ್ಬಿಟ್ಟು, ಆದರೆ ಒಂದು ಸ್ವಲ್ಪ ತಳಬಲ್ದಿರುತ್ತೆ. ಬನ್ನಿ ಎಲ್ಲ ಊಟ ಮಾಡೋಣ. ನಾನು ಜಾಸ್ತಿ ಇಲ್ಲಿ ಹೊರಗಡೆ ಹೋಟ್ಲಲ್ಲಿ ಊಟ ಮಾಡೋದು. ಯಾಕೆಂತ ಒಂದು ಸ್ವಲ್ಪ ಯಾಕೋ ಗ್ಯಾಸ್ಟಿಕ್ಕು. ನಾನು ಮೊದಲೆಲ್ಲ ಜಾಸ್ತಿ
ಹೋಟ್ಲುಗಳು ಜಾಸ್ತಿ ಊಟ ಮಾಡ್ತಿದ್ದೆ, ಯಾಕೆ ಯಾವಾಗಲೂ ಜಾಸ್ತಿ ಗ್ಯಾಸ್ಟಿಕ್ ಆಗೋದು. ಹಂಗಾಗಿ ಊಟಕ್ಕೂ ದುಡ್ಡು ಕೊಡ್ತಾರೆ, ಅದನ್ನು ಪೆಟ್ರೋಲ್ ಗಿಟ್ರೋಲ್ ಹಾಕ್ಸ್ಕೊಂಡು ಮನೆಯಿಂದಲೇ ತಂದುಬಿಡ್ತೀನಿ. ನಾನು ಈ ಮಜ್ಜಿಗೆನ ಆಗ್ಬೋದು, ಒಂದು ಏನಿದ್ರು ಅಷ್ಟೇ, ರೊಟ್ಟಿ ಇಲ್ಲ ಮುದ್ದೆ ಏನಾಗುತ್ತೋ ಅದ ಮನೆಯಿಂದನೇ ತಗೊಂಬಂದು ಇಲ್ಲೇ ಊಟ ಮಾಡ್ಕೊಳ್ತೀನಿ. ಬನ್ನಿ ಎಲ್ಲ ಊಟ ಮಾಡೋಣ. ನಾನು ಕೇರಳ ಬಿಟ್ಟು ಬಂದಮೇಲೆ ಇದೇ ಫಸ್ಟು ಈ ಅಂಗಡೀಲಿ. ನಾಳೆ ಒಂದು 4-5 ವರ್ಷದಿಂದ, 4 ವರ್ಷ, ಇನ್ನೂ 5 ವರ್ಷದೊಳಗಡೆ ಇಲ್ಲ ಒಂದೇ ಅಂಗಡಿಲಿ ಮಾಡ್ತಾಯಿದ್ದೀನಿ ನೋಡಿ. ಈರುಳ್ಳಿ ಹಾಕಿದ್ರೆ ಉಪ್ಪಿನಕಾಯಿ ಹಾಕಿಲ್ಲ ಇರ್ತಾರೆ. ಊಟ ಆದ್ಮೇಲೆ ಮತ್ತೆ ತಿಳ್ಕೊಳ. देखो वीगो फास्ट में जितना मर्जी वीगो फास्ट में इकड़े क्या हाँ सूपर ऐसे करिए. ನಮ್ಮ ಮಂಗಣ್ಣ ಹೆಂಗೆ ತಿಂತಾನ ಅಂಗಡಿತ ಚಕ್ಕೋತಾನ. ಅಯ್ಯೋ 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 ತಿಂಕ ಆ ಬೀಜ ಕೊಡು. ಅವು ಏನು ಮಾಡಲ್ಲ ಗಣೇಶಣ್ಣ. ಇದಾದ್ರೆ ಏನು ಒಡೆಯೋದು ಪಡೆಯೋದು ಕಂಡ್ರೆ ಮಾತ್ರ ಇದು ಮಾಡ್ತವೆ. ನೋಡಲ್ಲ ಚಕ್ಕೋತಾಣ ಹೆಂಗೆ ತಿಂತವ್. ಆಯ್ತು ಏನವ. ಹಾಂ ಈಗ ಎಲ್ಲ ಅಂಗಡಿ ತಗೋದ ಒಡೆಯೋದು ಪಡೆಯೋದು ಮಾಡ್ತಾರಲ್ಲ, ಹಂಗಾಗಿ ಇದು ಮಾಡ್ತಾನೆ. ನಮ್ಮ ತಾರನ್ ಚಕೋತ ಬಿಡಿಸ್ಕೊ ನೀಟಾಗಿ. ಬಾಳೆಹಣ್ಣೆಲ್ಲ ಹೆಂಗೆ ಬಿಡಿಸ್ಕೊಂಡು ತಿಂತಾವಲ್ಲ ಇವು. ತಿನ್ನು. ಹೊಟ್ಟೆ ಹಸ್ಬಿಟ್ಟೈತೆ, ಅದಕ್ಕೆ ನೋಡಿ ಹೆಂಗೆ ತಿಂತಾನೆ. ಬೆಳಗ್ಗೆ ಚಕೋತ ಹಣ್ಣು ತಗೊಂಬಂದಿದ್ದೆ, ತಿನ್ನು. ಅದು ಅಲ್ಲೇ ದುಡ್ಡು ಅಂತ ಆ ಕಡೆಗೆ ಬೇರೆ ತಿರ್ಗತ್ತವೆ. ನೋಡಲ್ಲಿ ಏನು ನೀಟಾಗಿ ಬಿಡಿಸ್ತಾನೆ. ಓ ಗಂಡು ಕಣಪ್ಪ, ಗಂಡು ಗಲಿ ವಾಡ್ ತುಂಬೋಯ್ತು ಚಕೋತ. ಏಯ್ ಅಲ್ಲೇ ಗಿಂಡಿ. ಓ ಅಣ್ಣ ಇದ್ಯಾಕ್ಲ ಹಿಂಗೆ ಬಿಟ್ಟೆ ನೋಡಿಲ್ಲ ಇದೆ ಬೈಲೆ ಯಾಕೆ ಬಿಟ್ಟೆ ನೋಡಲ್ಲ. ಅರ್ಧ ತಿಂದು ಚಕೋತ ಹಣ್ಣು ಹೆಂಗೆ ಬಿಟ್ಟವನ. ಹಿಂಡಿ ಚೆನ್ನಾಗಿಲ್ಲ ಕಡೆ, ಚೆನ್ನಾಗಿರೋದಾರ ತಿನ್ಲ. ಇಲ್ಲಿ ನೋಡಿಲ್ಲ, ಇಲ್ಲಿ 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 ನೋಡಿಲಿ, ಇದ್ರತ್ತಾಗ ಎಲ್ಲ ನೋಡ್ತಾವ ಕಣಪ್ಪ. ಇವ್ನು ಟೇಸ್ಟ ಅದು ಟೇಸ್ಟ್ ನೋಡ್ತಾನೆ. ಬಾರೋ ಬಾಯಿಲೆ. ಅದು ಅಕ್ಕಿ ಅಕ್ಕಿ ನೋಡಿ, ಎಲ್ಲ ಟೇಸ್ಟ್ ಯಾವ ಥರ ಮಾಡ್ತಾನೆ ನಮ್ಮ ಮನ್ಮ ಅಂತ. ಹೋಗೋ ಹಿಂಡಿ ಎಲ್ಲಿ ಹೆಂಗೆ ತಗೊಂಡಿದ್ದಾನೆ. ಈಗ ಒಳ್ಳೆ ಹಿಂಡಿ ತಗೊಂಡ. ಅದು ಹಿಂಡಿ ತಿಂತ ಇದೆಯಲ್ಲ. ಇಲ್ಲೇ ಕೊಬ್ಬರಿ ತಗ, ಇಲ್ಲಿ ಕೊಬ್ಬರಿ ತಿಂತೀಯಾ ತಗೊಳ್ಳ. ಓ ನೀನು ಕೊಬ್ಬರಿನೂ ಬೇಡ, ಮೇಡ ಆಯ್ತು ನಾ ಪಾಲಯ್ಯ. ಇಲ್ಲಿ ತಡ ನಂಗೆ ಜಲ್ದಿ ತಿನ್ನಕ್ಕಾಗಲ್ಲ ಅಂದ್ಬಿಟ್ಟು ಈಗ ಕೂತಾರೆ ನೋಡಿ. ನಮ್ಮನೆಯವರು 8:15 ಬಂದೈತಿ. ಈಗ ಬಂದಾರೆ. ನಾನು ನಮ್ಮನೆಯವ್ರು ಬಂದ್ಮೇಲೆ ನಾನು ಅಡ್ಗೆ ಸ್ಟಾರ್ಟ್ ಮಾಡೋದು. ಅಲ್ಲಿವರೆಗೂ ಮಾಡಲ್ಲ. ಯಾಕೆಂತಂದ್ರೆ ಬಿಸಿ ಬಿಸಿ ಕರೆಕ್ಟ್ ಆಗಿ ಒಂದ್ಸಲ 9 ಗಂಟೆ ಬರ್ತಾರೆ, 9:30 ಬರ್ತಾರೆ. ಅದಕ್ಕೆ ಎಲ್ಲಿದ್ದಿಲ್ಲ ಇಲ್ಲ ಅಲ್ಲ ಆಚೆಗೆ ಹೋಗಕ್ಕಲ್ಲ.
ಅಲ್ಲಿಬ್ರು ಕಿತ್ತಾಡ್ತಾರೆ. ಅದಕ್ಕೆ ಇವಾಗ ನಾನು ಅಡಿಗೆ ರೆಡಿ ಮಾಡ್ತೀನಿ. ಇವ್ರು ಬಂದಾದ್ಮೇಲೆ ಅಡಿಗೆ ರೆಡಿ ಮಾಡಕ್ ಹೋಗೋದು. ಸಾಂಬಾರ್ ಇದ್ರೆ ಮುದ್ದೆನೂ ಇವ್ರು ಬಂದ್ಮೇಲೆ ಮಾಡೋದು. ಇವಾಗ ಅದಕ್ಕೆ ಬಿಸಿ ಬಿಸಿ ಚಪಾತಿ ರೆಡಿ ಮಾಡ್ತಾ ಇದೀನಿ. ಅಲ್ಲಿಬ್ರು ಕಿತ್ತಾಡ್ತಾರ ನೋಡಲ್ಲಿ. ಅವ್ರ ಡ್ರಾಮಾ. ಅವಳು ಇದೀಗ ತಟ್ಟೆಗೆ ಹಾಕೊಂಡ್ ಕುತ್ಕೊಳ್ಳಿ ಓಡ್ ಬರ್ತಾಳೆ. ಅಲ್ಲ ನನ್ ಜೊತೆನೆ ಒಳಗೆ ಕೊಡ್ ಬಂದ್ಲು. ಈ ಮತ್ತೆ ಅವೆಲ್ಲ ತಲೆ ಏನು ಕಚ್ಚಿ ಹಾಕ್ಬಿಟ್ರೆ ನೋಡ್ತೀನಿ. ಡ್ರಾಮಾ ಹೈ ಅಲ್ಲೇ ಯಾಕೆ ಹೋಯ್ತದೆ ಬಾ. ಅಲ್ಲಿ ನೋಡಿ ಬಿಡ್ತೀನಿ ಕಲ್ಲಕಂಡ. ಇಲ್ಲಿ ಒಳಗೆ ಕೊಡ ಬಂದ್ಬಿಟ್ರೆ ಪಾತ್ರೆ ಎಲ್ಲ ನೆಕ್ತಾನೆ. ಅದಕ್ಕೆ ನಾನು ಆಚೆನೇ ಇದಾಕಿದೆ. ಚಪಾತಿ ಜೊತೆಗೆ ಏನು ಮಾಡಿದ್ಯಾ? ಕಡ್ಲೆಕಾಯಿ ಬೇಯಿಸ್ಕೊಂಡು ತಿನ್ನೋರು ಇದೆಯಲ್ಲ ಎಲ್ಲ. ತಲೆನೋವು ಬರೋದು ಇನ್ನೇ ಬರೋದು ನೋಡಲ್ದೆ. ಹುರ್ಕೊಂಡು ತಿನ್ಬಾರ್ದು ಜಾಸ್ತಿ ನೋಡಿಲಿ. ಇಲ್ಲಿ ಮೊಟ್ಟೆ ಕರಿ ರೆಡಿ ಆಗೈತೆ. ಮೊಟ್ಟೆ ಕರಿ ಅದ್ರ ಜೊತೆ ಚಪಾತಿಗೆ ಮೊಟ್ಟೆ ಕರಿ ಕಡ್ಲೆಕಾಯಿ ಹಾಕೊಡ್ತೀನಿ. ತಿನ್ನಿ ಅಡಿಗೆ ಇವಾಗ. ಕಡ್ಲೆಕಾಯಿ ಘಾಟು ಮೊಟ್ಟೆ ಕೊಟ್ಟಿದ್ದು ಘಾಟು. ನೈಟ್ ಹೊತ್ತು ನಾನು ಲಾಗ್ ಮಾಡೋದು ತುಂಬಾ ಕಮ್ಮಿ. ಇವತ್ತು ನೈಟಲ್ಲೇ ಲಾಗ್ನ ಸ್ಟಾರ್ಟ್ ಮಾಡಿದೀನಿ. ಎಷ್ಟಾಗಲ್ಲ ಚಪಾತಿ? 3. ಒಂಚೂರು ಕಡ್ಲೆಕಾಯಿ ಹಾಕ್ಬಿಟ್ಟು ನನಗೆ ಕಡ್ಲೆಕಾಯಿ ನೋಡಿ. ಫೀಡ್ಸ್ ಖಾಲಿ ಐತೆ ಅಂತ ಹೇಳ್ಬಾರ್ದ ನೋಡಿಲಿ. ಫೀಡ್ಸ್ ನೋಡಿ ನಾನು ಯಾವಾಗ ತಂದ್ರೆ ಒಂದು ಮೂಟೆ ತಗೊಂಬತ್ತೀನಿ. ಇನ್ನಿಷ್ಟೇ ಐತೆ. ಇದರೊಳಗೆ ಏನೈತೆ? ಇದರೊಳಗೆ ಅಕ್ಕಿ ಕೋಳಿಗೆ ರಾಗಿ ಇಲ್ಲಿ ಇಟ್ಟಿದ್ದೀವಿ. ಕಾಲಿಗೆ ಮೇಲೆ ಕೆಲ್ಕೊಂಡು ನಿಧಾನ. ತಿನ್ಕೊಂಡ ತರ ನನ್ಗೆ ಎಲ್ಲಿ ಹಸಿ ಕಡೆ ಬೇಸರಿ ಎಷ್ಟು ಚೆನ್ನಾಗಿರೋ ಗೊತ್ತಾ? ನನ್ಗೆ ಬೇಸರಿ ಇಷ್ಟನೇ ಆಗಲ್ಲ ಕಡಲೆಕಾಯಿ. ನಮ್ ಗೊಂಬೆ ಒಳಗೆ ಹೋಯ್ತಾವಳೆ ಬಟ್ಲು ಹುಡಿಕೊಂಡು. ಚಪಾತಿಗೆ 1-3 ಎಗ್ಗಿತ್ತು. ಮತ್ತೆ ಕುದಿದ್ದೀನಿ. ಸುಮ್ಮನೆ ಥ್ಯಾಂಕ್ ಯು. ಚಪಾತಿ ಮೊಟ್ಟೆ ಪಲ್ಯ. ನಿಮ್ಮ ಬಂದು ಇವಳು ಮಾತ್ರ ನಮ್ಗೆ ಅಂದಂಗೆ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಇವಳು ಮಾತ್ರ ಚೆನ್ನಾಗಿ ನೋಡ್ಕೊತಾಳೆ. ಓ ಏನು ಇವಳೆ ಮನೆ ಕಾಯೋದು. ಆಟೊಳಗೊಂದು ಹಿಡಿಯೋಕ್ಕಾಗಲ್ಲ. ನಾನು ಚಿಕನ್ ಮಾಡಿದ್ರು ಅಷ್ಟೇ ಇವಳಿಗೆ ಹಾಕೋದೇ ಅಲ್ಲ ನಾನು. ಅವ್ಳು ಅಂತ ಹೆಂಗಾಟ ಮಾಡ್ತಾಳೆ ನೋಡಿ. ನೀ ಚಿನ್ನು ಇಬ್ಬರು ಸರಿಯಾಗಿದ್ರ? ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ. ಬನ್ನಿ. 9 ಗಂಟೆ ಆಗಿದೆ. ಇನ್ನೂ 9 ಗಂಟೆ ಆಗಿಲ್ಲ. ಇವತ್ತೇ ಜಲ್ದಿ ಬಂದಿದ್ದೀನಿ. ಇವತ್ತ ಜಲ್ದಿ ನಮ್ಮ ಅಂಗಡಿ ಕ್ಲೋಸ್ ಆಗ್ಬಿಟ್ರೆ ಜಲ್ದಿ ಬಂದ್ಬಿಡ್ತೀವಿ. ಲಾಸ್ಟಲ್ಲಿ ಗಿರಾಕಿ ಬರ್ತಾರಲ್ಲ, ಹಂಗಾಗಿ ನಾವು ಬಾಕ್ಲು ಹಾಕೋದೇ ಲೇಟ್ ಆಗೋಯ್ತು. ಅವು ಸಂತೆ ಸಾಮಾನೆಲ್ಲ ಆಚೆ ಹೇಳೋದು ಒಳಗೆ ಕೆಡೆ ಅಷ್ಟರೊಳಗೆ ಏನಿಲ್ಲ ಅಂದ್ರೆ ಒಂದು 40 ಚೀಲ ಹಾಚ್ ಕಳಿಬೇಕು, ಹಾಕ್ಬೇಕು. ಅವು ಎಳೆಯೋಕ್ಕೆ ಅರ್ಧ ಗಂಟೆ ಬೇಕು. ನಡಿ ಮಮತೆ ಇವು ಜಾತಿಗೆ ನಮ್ಮ ಹನುಮಂತಣ್ಣನ ಎಳ್ಕೊಂಬರ್ಬೇಕಾಯ್ತು. ಚೆನ್ನಾಗಿರೋದು ಅದೇ ಕೋತಣ್ಣ. ಹೆಂಗಿದೆ ಗೊತ್ತಾ? ಅವನು ಸೇಮ್ ಇವನಂಗೆ ಸರಿಯಾಗವನ. ಇದ್ರಲ್ಲಿ ತೋರಿಸ್ತೀನಿ. ಚಾಕೋತಣ್ಣೆ ಹೊತ್ಕೊಂಡವನೇ ಹೆಂಗೆ ತಿಂದ ಗೊತ್ತಾ? ಅಲ್ಲ ನೋಡಿ ಫ್ರೆಂಡ್ಸ್, ನಾನು 3 ಚಪಾತಿ ತಿಂದೆ. ನನ್ನ ಗಂಡಗ್ 4 ಚಪಾತಿ ಹಾಕೊಟ್ಟಿದ್ದೆ. 4 ಚಪಾತಿಲಿ 1.5 ಚಪಾತಿ ಇನ್ನೂ ಹಂಗೆ ಐತೆ. ಇನ್ನು ಎಷ್ಟು ಚಪಾತಿ ತಿಂತಾರೆ? ಅದಕ್ಕೆ ಈ ಬಾಡಿ ಇರೋದು. ನಮ್ಮ ಅತ್ತೆ ಬಂದ್ರೆ ಏನಂತದೆ ಗೊತ್ತಾ? ಹೊಲದ ಕಡೆಗೆ ಆ ಹುಡ್ಗಂಗೊಳ್ಳೆ ಚೆನ್ನಾಗಿ ಊಟ ಹಾಕೊಂತದೆ. 4 ಚಪಾತಿಲಿ 1.5 ಚಪಾತಿ ಇಲ್ಲೇ ಐತೆ. ಡೈಲಿ ಮುದ್ದೆನೆ ತಿರ್ಕೊಂಡು ಕೂತ್ಕೊತೀನಿ ನಿಂಗೆ ಡೈಲಿ. ನಾನು ತಿಂದಿಲ್ಲ ಎಣ್ಣೆಂಗ್ಸು 3 ಚಪಾತಿಯ ಹಾಕೊಟ್ಟಿದ್. 4 ಚಪಾತಿಲಿ 1.5 ಚಪಾತಿ ಅಲ್ಲೇ ಮುದ್ದೆ ಅಂತೆ. ಡೈಲಿ ಮುದ್ದೆ. ನೀನು ಮುದ್ದೆ ತಿಂತೀಯ, ನಮ್ಗೆ ಆಗಲ್ವಲ್ಲ.
ನನಗೆ ಸಪ್ರೇಟಾಗಿ ಮುದ್ದೆ ತಿರುಗು. ಎರಡೆರಡು ಥರ ಮಾಡ್ತೀನಿ ತಡಿ. ಚಪಾತಿ ರಾತ್ರಿ ಯಾಕೆ ಎರಡೆರಡು ಸಲ ಮಾಡ್ತೀನಿ. ಯಾಕೆ ಚಪಾತಿ ಹಾಕ್ತೀನಲ್ಲ, ಯಾಕೆ ಇಳಿಯಲ್ವಾ ಗಂಟ್ಲಲ್ಲಿ? ಅಲ್ಲ ಆಗಲ್ಲ. ಬಾಡು ಬಾಡ್ ತಿನ್ನಕ್ಕೆ ಬಾಡ್ ತಿನ್ನಕೈತದ ಅಲ್ಲ ಬಾಡ್ ತಿನ್ನಕೈತದ. 3 ತಿಂದಿಲ್ವಾ? 3 ತಿಂದಿಲ್ಲ ಫ್ರೆಂಡ್ಸ್. 3ರಲ್ಲಿ ಅರ್ಧ ಅಲ್ಲೇ ಐತೆ. 1.5 ಚಪಾತಿ ಅಲ್ಲೇ ಐತೆ. 4 ಚಪಾತಿಲಿ 1.5 ಚಪಾತಿ ಐತೆ. ನಾ ಗಂಡ ಹೋಟ್ಲು ರುಚಿ ತಿಂದು 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 ನಾನು ಅಡುಗೆ ಮಾಡೋದಿಲ್ದಾಗ ಹೋಟ್ಲು ರುಚಿನೇ ಕೇಳ್ತಾರೆ ಫ್ರೆಂಡ್ಸ್. ಹಳ್ಳ ಹಿಂಗಂತಾನೆ ಹೇಳು. ಹೋಟ್ಲು ರುಚಿನೇ. ಮನೇಲಿ ಅಷ್ಟು ಇದಾಗ ಮಾಡಿಕೊಟ್ರು ಅಲ್ಲ. 4 ಚಪಾತಿ ಗಂಡ್ಸಾಳು ಮೂಟೆ ಹೊತ್ತು ಬಂದಿರೋ ಬಾಡಿ. ತಡೀರಿ, ಬೆಳಗ್ಗೆ ಮಧ್ಯಾಹ್ನ ಮಜ್ಜಿಗೆನ ಕೊಟ್ಟು ಕಳ್ಸಿದ್ದೀನಿ. ಮಜ್ಜಿಗೆನ ತಿಂದರೆ ಬೇಗ ಹೊಟ್ಟೆ ಹಸಿತದೆ. ಮಜ್ಜಿಗೆನ ತಿಂದವ್ರೆ. ಈಗ ಮೂಟೆ ಹೊತ್ತು ಬಂದು ಗಂಡಸು 2.5 ಚಪಾತಿ ತಿಂದರೆ ಸಾಕು. ನಾನೇ 3 ಚಪಾತಿ ತಿಂದಿದ್ದೀನಿ. ಅದಕ್ಕೆ ಈ ಬಾಡಿ ಎಲ್ಲರೂ ಅಂತಾರೆ, ಅಯ್ಯೋ ಇವಳು ಏನು ಅಡುಗೆ ಮಾಡೋಕ್ಕಲ್ವೇನೋ ಪಾಪ, ಹುಡ್ಗಂಗೆ ಊಟ ಕೊಡಲ್ವೇನೋ ಅಂತ ಅಂದ್ಬಿಟ್ಟು ಮಾಡಿ ತಿಂದಲೇ ಈ ಬಾಡಿ ತಾಯಿ ಈಗ ಕೈ ಮಸ್ಕಿ ಆಗಿರ್ಬೇಕು ಅಂತ ಅನ್ಸುತ್ತೆ. ಊಟ ಮಾಡೋದ್ ನೋಡಿದ್ರೆ ನನಗೆ ಊಟನೇ ಸೇರಲ್ಲ ಫ್ರೆಂಡ್ಸ್. ನನ್ ಗಂಡ ಊಟ ಮಾಡೋದ್ ನೋಡಿದ್ರೆ ನಂಗೆ ಊಟ ಸೇರಲ್ಲ. ಊಟ ಮಾಡೋರ್ ನೋಡಿದ್ರೆ ಖುಷಿ ಆಗ್ಬೇಕು, ನಮ್ಗೆ ಊಟ ಮಾಡ್ಬೇಕು ಅಂತ ಅನ್ಸ್ಬೇಕು. ಆದ್ರೆ ನನ್ ಗಂಡ ಊಟ ಮಾಡ್ಬೇಕು, ನೀವ್ ಏನಾದ್ರು ಕುತ್ಕೊಂಡ್ಬಿಟ್ರೆ ಊಟನೇ ಸೇರಲ್ಲ ನಿಮ್ಗೆ. ಅವನು ತಟ್ಟೆ ಊಟ ಮಾಡೋದಕ್ಕೆ ನಡಿ ಆಚೆಗೆ. ಹಾಗೇನೆ ನೋಡಿ ತಟ್ಟೆ ಎಲ್ಲಿ ಕೂಟೋಗಾರೆ ಅಂತ. ಹಾಗೇನೆ ಅಕ್ಕಿ ನಾನು ಹಾಕಿದ್ದೀನಿ ದೋಸೆಗೆ. ಇವಾಗ ಅಕ್ಕಿ ಇಡಬೇಕು. ನಡಲಿ ಒಳಕ್ಕೆ ಬಂದವನೆ ನಡಿ. ಮೊದಲೇ ಅವಳು ಹೋಗಿತ ಕುಂತಲ್ಲೇ ಅವ್ನು ಅಲ್ಲಿ ನೋಡ ಅದ ಇಬ್ಬರು ನೋಡಿ ಹೆಂಗ್ ನಿಂತ ನೋಡ್ರಿ. ಅಲ್ಲಿ ಇರ್ತಿರ್ದು ಹಾಕೋ ಇನ್ನ ಬರಿದ ಹಾಕಣ ಅವನಿಗೆ. ನಮ್ಮ ಕೆನ್ನಿಗೆ ಇವತ್ತು ನೈಟು ಮಜ್ಜಿಗೆ ರೈಸು ಫ್ರೆಂಡ್ಸ್. ಹಾಲು ಒಂದು ಹಾಕ್ಬೇಕು ಅವನಿಗೆ. ಹಾಲಲ್ಲ ಹಾಲು ಇನ್ನೊಳಗೆ ಹಾಲು ನಡಿ ಕಸ ಹಾಕ್ತೀನಿ ನಡಿ. ಈಗ ಮಜ್ಜಿಗೆ ನಡಿ. ಏನು ರೌಂಡ್ ಬಿಡ್ತಾನೆ ಯಪ್ಪ. ಇದು ನಮ್ಮ ಮಗನ ಮೇಟ ತಟ್ಟೆ ಬಿಡ್ತೀನಿ ತಲೆ ನಿಂಬಿಟ್ಟು ಬಿಟ್ಟೈತೆ ತಿರುಗಿ ಒದೆ ಕೊಡ್ತೈತೆ. ಏನಲ್ಲ ಈಗ ರುಬ್ತಾ ಕೊತಿದೀಯಾ? ಬೆಳಗ್ಗೆ ಇಡ್ಲೇನಾಗರೆ ಯಾವ್ದೋ ಮಾಡ್ತೀನಿ. ನೀನು ಯಾಕೆ ತಿನ್ನಂಗೆ ರಾತ್ರಿ ದೈಂದನೇ ಮುದ್ದೆ ಮಾಡಾಕು ಆಯ್ತಾ? ಮುದ್ದೆ ನೋಡಿ ಇಡ್ಲಿಗೆ ಆಲೇ ರುಬ್ಬಿಕ್ತಾನೆ ಈಗಲೇ. ಯಾವುದು ನೆನೆಸಿ ಈಗ ಇಲ್ಲಾಂದರೆ ಮರ್ತ್ಕೊಳ್ಳೋಳು. ಅದಕ್ಕೆ ನೆನೆಸ್ತಾ ಇದ್ದೀನಿ ಈಗ. ನಡ್ರಿ ನೀವು ಇವ್ರು ಮೇಲೆ ಕೂತಾರೆ. ನಡಿ 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 ನಡಿ. ಇವರಿಬ್ಬರು ನಡಿ 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 ಒಳಗೆ ನಡಿ ನೋಡಿ. ಹಿಂಗೆ ಹಾಕ್ಬಿಟ್ಟು ಇಲ್ಲಿ ಜಗ್ತಿ ಐತಲ್ಲ, ಜಗ್ತಿರಿಗೆ ಒಂದು ಚೂರು ಕಾಂಪೌಂಡಿಗೆ ಜಾಗ ಇತ್ತು. ಹಂಗಾಗ್ಬಿಟ್ಟು ಇವ್ರನ್ನ ಇಲ್ಲೇ ಮುಚ್ಚಿಬಿಟ್ಟು ಕೂಡ ಹಾಕ್ತೀನಿ. ಅವಳಿಗೆ ನಿಮ್ಮ ಗೊಂಬೆಗೆ ಅದು ಏನೇ ಬುದ್ಧಿ ಕಳಿಸಿದೆ ಕಣೆ. ನಡ್ಲ ಡಬ್ರು ಬಿಡಲ್ವಲ್ಲ 2 ನಿಮಿಷಕ್ಕೆ ಹಂಗೆ. ಎಷ್ಟು ನಮ್ಮ ಕ್ಯಾಂದಾಗ ಮಾತ್ರ ಚಪಾತಿ ಮಾತ್ರ ಒಂದು 20 ಅರಿಬೇಕು. 2 ನಿಮಿಷಕ್ಕೆ ಖಾಲಿ ಮಾಡಾಕ್ತಕ್ಕಂಥ ಧೂಳು ಐತೆ ನೋಡ್ಕೊ ಡಬ್ಬಲ್. ನೋಡಿ ಹಸುಗಳು ಫೀಡ್ ಹೆಂಗೆ ತಿಂತ ಕುಂತದೆ. ಅನ್ನ ಸಾಕಾಗಿಲ್ವ ನನಗೆ ನೋಡೋದ. ಇಬ್ಬರು ನಡ್ರಿ ನೋಡಿ ಇಲ್ಲಿ ಇಬ್ಬರು ಫೀಡ್ಸಲ್ಲಿ ನೋಡಿ ಹಸಿಲ್ದಾಗ ಹೆಂಗೆ ಮಾಡ್ತಾವ್ರೆ ಇಲ್ಲಿ. ಇವ್ರಿಬ್ಬರನ್ನ ಥರ ಎಲ್ಲ ತಾಣ ಬಿಟ್ಕೊಂಡ್ಬಿಡ್ತೀನಿ ನಾನು. ನೋಡೋದು ಏನು ಆಟ ಆಡ್ತಾವ್ರೆ ಇಬ್ಬರು. ನಿಮ್ಮ ಗೊಂಬೆದ ಆಟ ಜಾಸ್ತಿ. ಅದ್ರೊಳಗೆ ಫೀಡ್ಸ್ ಇಲ್ಲ ಅಂದರೆ ತಿನ್ನಕ್ಕೆ ಬಿಡ್ತಿದ್ದೇವೆ ನಾ ರುಬ್ಬು ಹಾಯ್ಕೊಂಡು. ಸುಮ್ಮನೆ ಎಕ್ತಾವನು ಅಷ್ಟೇ. ಅದ್ರೊಳಗೆ ಇದ್ದಿದ್ದೆ ಒಂದು ಚೂರು ಫೀಡ್ಸು. ಇವಿಬ್ಬರು ನೋಡಿ ಹೆಂಗೆ ಆಟ ಆಡ್ತಾರೆ. ಇವ್ರು ಗೊಂಬೆ ಒಳಲ್ಲ ಗೊಂಬೆ ಮಗಳು. ಓಹೋ ಇವನು ಗೊಯ್ಯಿ ಅವಳು ಸಿದ್ದಿಗೆಲ್ಲ ಬಿಟ್ಟಿಲ್ಲಿ ಎಷ್ಟು ಕಟ್ಟೋಳು. ಅವಳಿಗೆ ಬಿಟ್ಟಿದ್ಯಾನು? ನಾನು ಏನು ಹೇಳ್ತೀನಿ, ನನಗಿಲ್ಲ ಅಂದ್ರೆ ಪರವಾಗಿಲ್ಲ ಅವಳು ಬಿಡಪ್ಪ ಅಂತ. ಅಲ್ಲಿ ಹೆಂಗೆ ಕುಂತಾಳೆ. ಅಯ್ಯೋ ಅವನು ಅಲ್ಲೇ ಕುಂಡಿನ ಅಲ್ಲೇ ಹೆಂಗೆ ಹೋಯ್ತಾ ನೋಡ್ರಿ. ಬಿಡ್ತಿಲ್ಲ ಕಣಕ್ಕೆ ನನಗೆ.
ಈಗಲೇ ಬೇಕಾಗ್ತಿದೆಯಾ ಇವಾಗ ಅಂದರೆ ನಮ್ಮ ಮನೆ ಕಬೋದು ಅಂತಾನೆ ಐ ಕಾಯ್ಕೆ ಸರಿ ಹೇಳಿ ಹಾಲು ಕುಡಿದಾಯ್ತು. ಇಲ್ಲಿ ಬಕೆಟ್ ಏನಕ್ಕೆ ಮಡಿಕೊಂಡಿದ್ಯಪ್ಪ ಅಂತಂದರೆ ಇಲ್ಲಿ ಟ್ಯಾಂಕಲ್ಲಿ ತೊಳಿತೀವಲ್ಲ ನೀರು ಇಲ್ಲಿ ಕೆಳಗೆ ಸೀದಾ ಅವ್ರದ್ದು ಸುಮ್ಮನೆ ವೇಸ್ಟ್ ಆಯ್ತು ಅಂದ್ಬಿಟ್ಟು ಬಕೆಟ್ ಮಡಿಕೊಂಡು ಅದಕ್ಕೆ ಬಂದಂಥ ನೀರನ್ನ ಯಾವ್ದಾರ ಸಣ್ಣ ಪುಟ್ಟ ಗಿಡಗಳಿದ್ರೆ ಅವು ಕೊಯ್ಕತ್ತೀವಿ. ಟ್ಯಾಂಕಲ್ಲಿ ನೀರು ಖಾಲಿ ಆಯ್ತಾ ತಡೆದು ಇನ್ನು ಸಿಂಟ್ಯಾಕ್ಸಲ್ಲಿ ನೀರು ಎಷ್ಟು ಹೋಗ್ತೀನಿ ಮಣ್ಣಿನ ಏನಿಲ್ಲ ಅಂದ್ರೆ ಸಿಂಟ್ಯಾಕ್ಸಲ್ಲಿ ಇದು ತುಂಬ ಒಂದು ವಾರ ಬರ್ತಾವೆ ನೀರು. ನೋಡಿ ಎಷ್ಟಿದೆ ಇನ್ನೂ ಐತೆ ಥರ ಒಂದು ಸ್ವಲ್ಪ ಅರ್ಧ ಐತೆ. ತಾನು ಒಂದೊಂದ್ಸಲಿ ಗ್ಯಾನ್ ಇದ್ದಂಗೆ ಒಂದೊಂದ್ಸಲಿ ರಾತ್ರಿನೇ ಬೆಳಗಾಕ್ಬಿಡ್ತಾರೆ ಪಾತ್ರೆಯ, ಒಂದೊಂದ್ಸಲಿ ಬೆಳಗ್ಗೆ ಬೆಳಗ್ತಾರೆ. ಆಲ್ಮೋಸ್ಟು ರಾತ್ರಿ ಹೊತ್ತು ಜಾಸ್ತಿ ಬೆಳಗ್ತದೆ, ಬೆಳಗ್ಗೆ ಹೊತ್ತು ಇಷ್ಟೊತ್ತು ಪಾತ್ರೆಗಳನ್ನೆಲ್ಲ ಬೆಳಗ್ಗೆ ಇಟ್ಬೇಕಂತೆ. ಇದ್ರು ಪಾತ್ರನ ಹಂಗೆ ಇಡಬಾರ್ದಂತೆ. ಹಿಂಗೆ ತಲೆನೋ ಈ ಥರ ಏನಾದ್ರು ಹುಷಾರಿಲ್ಲದ ಸುಮ್ಮನೆ ಬಿಡ್ತಾರೆ. ಆಗಲೇ ಬೆಳಗ್ಗೆ ಇಟ್ಟರೆ ಒಂದು ಸ್ವಲ್ಪ ಇದಿರುತ್ತೆ. ಬೆಳಿಗ್ಗೆ ಎದ್ದಬೇಕಾದ್ರೆ ಅಡುಗೆ ಮನೆ ಒಂದು ನೀಟಾಗಿದ್ದು ಪಾತ್ರೆಗಳೆಲ್ಲ ವಾಶ್ ಆಗಿದ್ರೆ ಅದು ಸುಮ್ಮನೆ ಹಂಗಂಗೆ ಚೆಲ್ಲಾಡ್ತಾ ಇದ್ರೆ ಫ್ರೆಶ್ ಆಗಿರುತ್ತೆ ಬೆಳಿಗ್ಗೆ ಎದ್ದಾಗ. ಇಲ್ಲ ಅಂದ್ರೆ ಅಡುಗೆ ಮನೆಗೆ ಹೋಗ್ತಿದ್ದಾರೆ ಅವರು ಅಡುಗೆ ಮನೆ ಒಳಗೆ ಹಂಗೆ ಬಿಟ್ಬಿಡ್ತಾರೆ ಬೆಳಗ್ಗೆ ಮಾಡ್ಕೊಳ್ಳೋದು ಅಂತ. ಆ ಥರ ಬಿಡಬಾರ್ದು. ಅದು ಬೆಳಗ್ಗೆ ಎದ್ದೇ ತಲೆ ಕೆಟ್ಟೋದು. ಪಾತ್ರೆ ಬೆಳಗ್ಗೆ ಇಟ್ಬಿಟ್ಟು ಅಡುಗೆ ಮನೆ ನೀಟ್ ಮಾಡಿ ಇಟ್ಬಿಟ್ಟು ಬೆಳಗ್ಗೆ ಮೈಂಡ್ ಫ್ರೆಶ್ ಆಗಿರ್ತದೆ. ಇಲ್ಲ ಅಂದ್ರೆ ಮನೆಯೊಳಗೆ ಬರೋ ಲಕ್ಷ್ಮಿ ಕೂಡ ಅಷ್ಟೇ ಖುಷಿಯಾಗಿ ಬರ್ತಾರೆ. ನೋಡಿ ನಾವು ಇಷ್ಟೊತ್ತಿನಲ್ಲಿ ಊಟ ಏನಂದ್ರೆ ನಾವು ಊಟ ಮಾಡಿದ್ಮೇಲೆ 30 ರೌಂಡ್ ನಾನು ವಾಕ್ ಮಾಡಬೇಕು. ದಪ್ಪ ಆಯ್ತಿದ್ದೀನಂತೆ, ಅದಕ್ಕೇನೆ ದಪ್ಪ ಅಂತಲ್ಲ ಊಟ ಮಾಡಿದಕ್ಕೆ ಮಲ್ಕೋಬಾರ್ದು ಅಂದ್ಬಿಟ್ಟು ಊಟ ಮಾಡಿ ವಾಕ್ ಮಾಡ್ತೀವಿ ಅಷ್ಟೇ. ವಾಕ್ ಮಾಡ್ಬೇಕು ಅಂದ್ರೆ ಇಲ್ಲೇ ಮನೆ ಹತ್ರನೇ ಕಾಂಪೌಂಡ್ ಒಳಗೆ ಇಲ್ಲ ಹೊರಗಡೆ ಮಳೆಗೆ ಬಿಡಲ್ಲ. ಒಂಟು ಬಿಡ್ಲು ತಿಂದುಬಿಟ್ಟು ಬಾ ವಾಕ್ ಮಾಡುವಂತೆ. ಕರೆಂಟ್ ಇಲ್ಲ ಅಂದ್ರೆ ಸುಮ್ಮನೆ ಹಿಂಗೆ ಕಾಂಪೌಂಡ್ ಒಳಗೆ ಇದು ಮಾಡ್ತೀವಿ. ಕರೆಂಟ್ ಇರುತ್ತಲ್ಲ ಏನೋ ಇಲ್ಲೇನು ಭಯ ಇಲ್ಲ. ಮರ ಸುತ್ತೊಂದಿಲ್ಲ ಇವ್ರು ನೋಡಿ ಇಲ್ಲಿ ಇಬ್ರು ಇದಾರ ಇವ್ರತ್ತೆ. ನೈಟು ಡೈಲಿ ರೊಟೀನ್ ಹೀಗೆ ಇರ್ತದೆ. ಬೆಳಗ್ಗೆ ಹೊತ್ತು ನೋಡಿದ್ರಿ? ಬೆಳಗ್ಗೆ ಹೊತ್ತು ಮಾಮೂಲಿ ನೀವು ಆಲ್ರೆಡಿ ನೋಡಿದ್ದೀರಾ, ಬಂದು ಉಟ್ಕೊಂಡು ಹೋದ ಮಾಮೂಲಿ ನೋಡಿದ್ದೀರಾ. ಬೆಳಗ್ಗೆ ಹೊತ್ತು ನೈಟ್ ರೊಟೀನ್ ನಮ್ದು ಈ ಥರನೇ ಇರೋದು. ಸೇಮ್ ಟು ಸೇಮ್ ಹಿಂಗೆ ವರ್ಷ ವಾಕ್ ಮಾಡಿ ಮಳೆಗೆಲ್ಲ ಬರ್ತೀರ. ನಾವು ಆಚೆಗೆ ಬರೋಕ್ಕೆ ಹೋಗಲ್ಲ, ಯಾಕೆ ಅಂತಂದ್ರೆ ಇಲ್ಲೊಂದು ಸ್ವಲ್ಪ ಕಿರ್ತಗಳ ಕಾಟ. ಮಳೆ ಬಂದ್ರೆ ಮಾತ್ರ ಕುರ್ತೇಟು. ಮಳೆ ಬಂದಾಗ ನಾವು ಒಂದೊಂದ್ಸರಿ ಎಷ್ಟೋ ಸಲ ನಾವು ಬೆಳಗ್ಗೆ ಟೈಮಲ್ಲಿ ಅಂತ ಒಂದೊಂದ್ಸರಿ ನಿನಗೆ ಇಲ್ಲಿ ನಾವು ಇಲ್ಲಿ ಕಾಣ್ತೈತಲ್ಲ ಗೊಂತು ಅಲ್ಲಿ ಕಲ್ಲು ಕಾಣ್ತದೆ ಅಲ್ಲಿಗೆ ಬಂದ್ಬಿಟ್ಟಿತ್ತು. ಹಂಗಾಗಿ ಬರಲ್ಲ. ಆದ್ರೂ ಒಂಥರ ಬಾಂಡ್ ಬೇರೆ ಮಾಡಿ ಬರ್ತೀವಿ. ಇನ್ನೇನು ಮಾಡ್ತೀವಿ, ಅವ್ರನ್ನ ಎದ್ರಕೊಂಡು ಯಾವಾಗಲೂ ಕಾಂಪೌಂಡ್ ಒಳಗೆ ಮನೆ ಒಳಗೆ ಇರೋಕ್ಕಾಗಲ್ಲ ರೈತರು ಅಂದಮೇಲೆ. ಈಗ ನಾನು ಎಷ್ಟೊತ್ತಲ್ಲಿ ಇವಾಗಲೇ ನೀರು ಕಟ್ಟಕ್ಕೆ ಹೋಗಲ್ಲ. ನಾನು ಎಷ್ಟೋ ಸಲ ಒಂದೊಂದ್ಸಲಿ ಕೆಲಸದಿಂದ ಬಂದು 10 ಗಂಟೆ 11 ಗಂಟೆ ಅವೆಲ್ಲ ಅಲ್ಲಿ ಕಾಣ್ತೈತೆ. ಆ ಕಡೆ ಲಾಸ್ಟ್ ನಮ್ಮ ಹೊಸ ಕಟ್ಟಾಗ್ತೀವಲ್ಲ ಅಲ್ಲೆಲ್ಲ ಹೋಗಿ ಸುಮ್ಮನೆ ಕುಂತ್ಕೊಳ್ಳಿದೆ ನೀರು ಬಿಟ್ಕೊಂಡು. ಈಗ ಸ್ವಲ್ಪ ಸೊಸಿ ದೊಡ್ಡವಾಗ್ಬಿಟ್ಟು ಅಂದ್ಬಿಟ್ಟು ಈಗ ಹೋಗಲ್ಲ, ಭಯ ನನಗೆ. ಇಲ್ಲೇ ನಮ್ಮ ಕೆಂದನ್ ಕರ್ಕೊಂಡೋಗಿ ಅವನು ಮೊದಲೇ ಬಂದ್ಬಿಡ್ತಾನೆ. ಯಾರೋ ಕಾಮೆಂಟ್ ಹಾಕಿದ್ರು, ಶಿವ ಬ್ರದರ್ ತಂಗಿಗೆ ಸ್ಕೂಟಿ ಕೊಡಿಸಿ ಅಂತ ಅಂದ್ಬಿಟ್ಟು ಕೊಡ್ತಾನೆ. ಒಂದು ಸ್ವಲ್ಪ ಮನಿ ಪ್ರಾಬ್ಲಮ್, ಒಂದು ಸ್ವಲ್ಪ ಸಾಲಗಳು ಮಾಡ್ಕೊಬಿಟ್ಟಿದ್ದೀನಿ. ಹಂಗಾಗಿ ನಾನು ಬರೋ ಸ್ಯಾಲ್ರಿ ಇದಕ್ಕೆ ಸಾಕಾಯ್ತಲ್ಲ ಮನೆ ಇದಕ್ಕೆ. ಅದಕ್ಕೋಸ್ಕರ ಕೊಡಿಸ್ತೀನಿ ಒಟ್ಟಿನಲ್ಲಿ. ಕೊಡ್ಸೋಕ್ಕಿಂತ ಮುಂಚೆ ಅವಳು ಸ್ವಲ್ಪ ಕಲ್ತ್ಕೋಬೇಕು. ಕೊಡ್ಸೋದಕ್ಕಿಂತ ಮುಂಚೆ ಎಲ್ಲಿ ಕಲ್ತ್ಕೊಳ್ಳೋಣ? ಹೌದಲ್ವಾ? ಸಾರಿ, ಕೊಡ್ಸೋದಕ್ಕಿಂತ ಮುಂಚೆ ನಾನು ಕ್ಯಾನ್ ಮೇಲೆ ಹತ್ಕೊಂಡು ಹೋಗ್ಬೇಕಷ್ಟೇ. ಅವ್ನು ಕೊಡಿಸ್ಕೊಂಡ್ಬಿಟ್ಟು ಕರ್ಕೊಂಡೋಗ್ತಾನೆ, ಅವನ್ನೇ ಹುಡ್ಕೊಂಡು ಹೋಗ್ಬೇಕಷ್ಟೇ. ಇಲ್ಲ ಕೊಡಿಸ್ತೀನಿ, ಇದು ಮಾಡ್ಕೊಂಡು ಕೊಡು. ಅವಾಗ ನೀನೇ ಊರೊಳಗೆ ಹೋಗಿ ಅಕ್ಕಿ ತಂದು ತಂದು ನನ್ನ ಗಂಡ ಕತ್ಲಲ್ಲಿ ಎಷ್ಟು ಕತ್ಲಲ್ಲೂ ಬೇಯ್ತಾ ಹೋಗ್ತಾರೆ. ನಾನು ಆ ಕಡೆಗೆ ಹೋದ್ರೆ ಕಾಣಿಸೋದೇ ಇಲ್ಲ. ಅಯ್ಯೋ ಅಯ್ಯೋ, ಆ ಕಡೆಗೆ ಹೋದ್ರೆ ನನ್ಗೆ ಕಾಣಿಸೋದೇ ಇಲ್ಲ. ನನ್ನ ಗಂಡ ನೋಡಿ ಆ ಕಡೆ ಇದ್ರು ನಾನು ಆ ಕಡೆ ಇದ್ರೂ ಕಾಣಿಸ್ತಾರೆ. ನ್ಯಾಚುರಲ್ ಕಲರ್ ಒಟ್ಟಿನಲ್ಲಿ ನಾನೇನು ಅಷ್ಟು
ಕ್ರೀಮು ಮಕ್ಕ ತೊಳೆದಾಗ ಕ್ರೀಮ್ ಆಗಲಿ ಒಂದು ಇದಾಗಲಿ ಮಕ್ಕನ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ನೋಡಿ. ನಾನು ಇಲ್ಲಿ ಕತ್ಲಲ್ಲಿ ಬಂದ ಕಾಣಿಸೋದಿಲ್ಲ, ಅದು ನಮ್ಮನೆಯವ್ರು ನೋಡಿ ಹೆಂಗ್ ಬ್ರೈಟಾಗಿ ಹೊಳಿತಾರೆ. ಶಿವು ಹಾಗೇನೆ ಇನ್ನೊಂದು, ನೀನು ಯಾವಾಗಲೂ ಬನ್ನಿನಲ್ಲೇ ಇರ್ತೀಯಲ್ಲ, ಯಾಕೆ ಅಂತಂದರೆ ಅಲ್ಲಿ ಕೆಲಸ ಮಾಡ್ತಾ ಟೀ ಶರ್ಟ್ ಆಗಲಿ ಟೀ ಶರ್ಟೇ ನಿಕ್ಕಲ್ಲ, ಒಂಥರ ಮೈ ಗವ 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 ಅಂತ. ಅದಕ್ಕೆ ನಾನು ಇಲ್ಲಿ ಮನೆ ಹತ್ರ ಜಮೀನು ಹತ್ರ ಮಾತ್ರ ಯಾವಾಗಲೂ ಬನೀನು ಚಡ್ಡಿ ಇದರಲ್ಲಿ ಇರ್ತೀನಿ. ಯಾಕೆಂದ್ರೆ ಅಲ್ಲಿ ಬನೀನಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಬನೀನಲ್ಲಿ ಏನು ಕೆಲಸ ಮಾಡಿದ್ರೆ ಮೈ ಮೇಲೆಲ್ಲ ಧೂಳು ಕಡ್ತ ಸ್ಟಾರ್ಟ್ ಆಗ್ಬಿಡುತ್ತೆ ಅಂತ ಯಾವಾಗಲೂ ಟೀ ಶರ್ಟ್ ಗೊತ್ತಾಯ್ತು. ನೀವು ಕರಿಬೇಡ, ನಾನು ಹೇಳ್ತೀನಿ. ಅಲ್ಲಿ ಸೆಕೆಯಲ್ಲಿ ಕೆಲಸ ಮಾಡ್ತಾರಲ್ಲ ಫ್ರೆಂಡ್ಸ್, ಅದು ಮೊನ್ನೆ ಕೇಳಿದೆ, ಕೆಲಸ ಮಾಡ್ತಾರಲ್ಲ ಇವ್ರು ಕೊರಿತಾರೆ, ಕೆಲಸ ಮಾಡ್ತಾರಲ್ಲ, ಅದಕ್ಕೆ ಬಂದು ಇಲ್ಲಿ ಟೀ ಶರ್ಟ್ ಬಿಚ್ಚಾಕಿ ಬನ್ನಿನಲ್ಲೇ ಇರ್ತಾರೆ. ಅಲ್ಲಿ ಧೂಳು ಇರ್ತದೆ ಅಂತ ಹೇಳ್ತಿದ್ದು. ಅಲ್ಲಿ ಮೂಟೆ ಹೋಗ್ತಾರಲ್ಲ, ಧೂಳು ಇರುತ್ತೆ, ಅದು ಮೈ ಮೇಲೆಲ್ಲ ಧೂಳು ಇರುತ್ತೆ ಅಂದ್ಬಿಟ್ಟು ನಾನು ಇಲ್ಲಿ ಮನೆ ಅಂತ ಬೆಳಗ್ಗೆ ಟೈಮ್ ಆಗಲಿ ಸಾಯಂಕಾಲ ಟೈಮ್ ಆಗಲಿ ನಮ್ಮ ಗೊಂಬೆ ಕೇಳ್ಕೊತಾಳೆ ಬಂದು ಅಲ್ಲಿ ಹೋಗ್ಬಿಟ್ಲ. ಆ ಕಡೆ ಅವಳಿಗೆ ಅಲ್ಲಿ ನಿಂತು ಬರ್ತಾ ಕರೆಯಕ್ಕೆ ಬಂದವಳೆ, ಅಲ್ಲಿ ಆ ಕಡೆ ಹೋದ್ಲು, ಎಲ್ಲಿ ಹೋದ್ಲಲ್ಲಿ ಕೆಳಗಡೆ ಅಲ್ಲಿ ಅಲ್ಲ ಅವಳು ನೋಡಿ. ಈಗ ನಾನು ಹೋಗಿ ಮಲ್ಕೊಂಡಿದ್ದ ತಕ್ಷಣ ಬಂದ್ಬಿಡ್ತಾಳೆ, ಬನ್ನಿ ಟೈಮ್ ಆಯ್ತು ಅಂತ ಅವಳು ಇದ್ದಿದ್ದು ನಮ್ಮ ಹತ್ರ ಸೇರ್ತಿರ್ಲೇ ಇಲ್ಲ, ಉಂಡ್ಬಿಟ್ಟು ಓಡ್ಬಿಡೋದು. ಇವಳು ಹೆಂಗೋ ನಾವು ಬ್ಯಾಕ್ಲಾಗ್ ಕಟ್ಕೆ ಒಳಗೆ ಬರ್ತಾಳೆ, ಅದು ಒಂದೊಂದು ಟೈಮ್ ಬರೋದೇ ಇಲ್ಲ. ಆಯ್ತಾ, ಎಷ್ಟು ರೌಂಡ್ ಆಯಿತು ಫ್ರೆಂಡ್ಸ್? ಹಾಗೇನೆ ಇವತ್ತಿನ ನಮ್ಮ ನೈಟ್ ವ್ಲಾಗ್ ಫಸ್ಟ್ ಟೈಮ್ ಅಲ್ಲ, ಒಂದೊಂದ್ಸಲಿ ಮಾಡಿರ್ತೀನಿ. ಏನಾದ್ರು ನಾನ್ ವೆಜ್ಜು ಈಚೆ ಅಡುಗೆ ಮಾಡೋದಾರೆ ಮಾಡಿದ್ದೀನಿ. ಅಪ್ಪ ಬಂದಾಗಂತೂ ಯಾವಾಗಲೂ ನಾನು ನೈಟು ಜಾಸ್ತಿ ವ್ಲಾಗ್ನ ಮಾಡ್ತಾ ಇರೋದು. ಇವತ್ತಿನ ವ್ಲಾಗ್ ಇದಾಗಿತ್ತು ಫ್ರೆಂಡ್ಸ್. ದಯವಿಟ್ಟು ವಿಡಿಯೋ ಇಷ್ಟ ಲೈಕ್ ಮಾಡಿ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಹಾಗೆ ವಿಡಿಯೋನ ನೋಡ್ಕೊತಿರೋದು ಸ್ವಲ್ಪ ವಿಡಿಯೋನ ಹೈಪ್ ಮಾಡಿ. ಎಲ್ಲರಿಗೂ ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ನಾಳೆ ವ್ಲಾಗಲ್ಲಿ ಮತ್ತೆ ಸಿಗ್ತೀವಿ ಫ್ರೆಂಡ್ಸ್.